ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಶೂ ಕಳ್ಳತನವಾಗಿದೆ. ವೈಟ್ ಟಾಪಿಂಗ್ ರಸ್ತೆ ಕಾಮಗಾರಿ ಪೂಜೆ ವೇಳೆ ಆಗಿರುವಂತಹ ಘಟನೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಶೂ ಕಳ್ಳತನವಾಗಿದೆ. ವೈಟ್ ಟಾಪಿಂಗ್ ರಸ್ತೆ ಕಾಮಗಾರಿ ಪೂಜೆ ವೇಳೆ ಈ ಘಟನೆ ನಡೆದಿದೆ. ಸದಾಶಿವನಗರದ ಭಾಷ್ಯಂ ಸರ್ಕಲ್ ಬಳಿ ಆಗಿರುವಂತಹ ಕಳ್ಳತನ ಇದು. ಶೂಗೋಸ್ಕರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹುಡುಕಾಡಿದ್ದಾರೆ. ಎಷ್ಟು ಹುಡುಕಿದ್ರೂ ಕೂಡ ಶೂ ಸಿಕ್ಕಿಲ್ಲ. ಕಾರ್ನಲ್ಲಿದ್ದ ಬೇರೆ ಶೂವನ್ನ ಧರಿಸಿ ತಮ್ಮ ಪ್ರಯಾಣವನ್ನ ಮುಂದುವರಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಶೂ ಕಳ್ಳತನವಾಗಿರುವಂತಹ ಘಟನೆ ಬೆಳಕಿಗೆ ಬಂದಿದೆ. ಪೂಜೆಯ ಸಂದರ್ಭದಲ್ಲಿ ಶೂ ಬಿಟ್ಟು ಪೂಜೆಯಲ್ಲಿ ಭಾಗಿಯಾಗಿದ್ರು. ಗಮನಿಸ್ತಾ ಇದ್ದೀರಿ, ಎಲ್ಲಿ ಹುಡುಕಿದ್ರೂ ಕೂಡ ಸಿಕ್ಕಿಲ್ಲ ಶೂ. ಅದಾದ್ಮೇಲೆ ಕಾರ್ನಲ್ಲಿದ್ದಂತಹ ಬೇರೆ ಶೂವನ್ನ ಹಾಕೊಂಡು ಹೊರಟಿದ್ದಾರೆ ಅಲ್ಲಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಸೈಡ್ ಮೇಡಮ್. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ. ಶಾಂತಮೂರ್ತಿ, ಎಷ್ಟೊತ್ತಿಗಾಗಿದ್ದಂತಹ ಘಟನೆ ಇದು? ಶೂ ಹೇಗ್ ಕಳೆದೋಯ್ತು, ಏನ್ ಕಥೆ ಅಂತ ಇದು? ಬೆಂಗಳೂರಿನ ವೈಟ್ ಟಾಪಿಂಗ್ ರಸ್ತೆಗಳಿಗೆ ಕಾಮಗಾರಿಗೆ ಚಾಲನೆ ನೀಡೋದಕ್ಕೆ ಅಂತ ಡಿಕೆ ಶಿವಕುಮಾರ್ ಅವರು ಬೆಳಗ್ಗೆಯಿಂದ ಸಾಕಷ್ಟು ಕಡೆಗಳಲ್ಲಿ ವಿಸಿಟ್ ಮಾಡ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಸದಾಶಿವನಗರದ ಭಾಷ್ಯಂ ಸರ್ಕಲ್ ಬಳಿಯಲ್ಲಿ ಪೂಜೆ ಮಾಡೋ ವೇಳೆ ಆ ಶೂ ಅನ್ನ ಬಿಟ್ಟು ಕಾರಿಂದ ಕೆಳಗಿಳಿದಿದ್ರು. ಮತ್ತೆ ಗುದ್ದಿ ಪೂಜೆ ನೆರವೇರಿಸಿ ಕಾರ್ಗೆ ತೆರಳಿದ ಬಳಿಕ ಆ ಶೂ ಅಲ್ಲಿ ಮಾಯ ಆಗಿತ್ತು. ಸದ್ಯ ಆ ಕೆಲ ಗಂಟೆಗಳ ಕಾಲ, ಅಂದ್ರೆ ಕೆಲವು ನಿಮಿಷಗಳ ಕಾಲ ಆ ಒಂದು ಶೂಗಾಗಿ ಡಿಕೆಶಿ ಅವರು ಹುಡುಕಾಡಿದ್ರು. ಮತ್ತೆ ಅವರ ಸಹಚರರು ಕೂಡ ಹುಡುಕಾಡಿದ್ರು. ಎಷ್ಟೇ ಹುಡುಕಿದ್ರು ಕೂಡ ಶೂ ಪತ್ತೆ ಆಗದ ಹಿನ್ನೆಲೆಯಲ್ಲಿ ಬೇರೊಂದು ಶೂ ಅನ್ನ ಕಾರ್ನಲ್ಲಿ ತೆಗೆದು ಹಾಕೊಂಡು ಹೋಗಿರುವಂತದ್ದು. ಅಂದ್ರೆ ಆ ವೈಟ್ ಟಾಪಿಂಗ್ ಕಾಮಗಾರಿಗೆ ಪೂಜೆ ನೀಡುವ ವೇಳೆ ಆ ಒಂದು ಸಾಕಷ್ಟು ಜನರು ಸೇರಿದ್ರು. ಆ ಜನರ ಮಧ್ಯೆ ಯಾರೋ ಶೂ ಅನ್ನ ಕಟ್ಟು ಹೋಗಿರ್ಬೋದು ಅನ್ನೋ ಸಂಖ್ಯೆ ವ್ಯಕ್ತ ಆಗ್ತದೆ. ಅದ್ರ ಜೊತೆಗೆ ಮಿಸ್ ಆಗಿ ಯಾರಾದ್ರೂ ಹಾಕುವಾದ್ರೆ ಅನ್ನೋ ಒಂದು ಸಂಖ್ಯೆ ಕೂಡ ಇದೆ. ಆದ್ರೆ ಆ ಒಂದು ಸಂದರ್ಭದಲ್ಲಿ ಡಿಕೆಶಿ ಅವರು ಸಾಕಷ್ಟು ಶೂಗಾಗಿ ಹುಡುಕಾಡಿದ ಬಳಿಕ ಆ ಪಕ್ಕದಲ್ಲಿದ್ದ ಸಿಬ್ಬಂದಿಗೆ ಕೂಡ ಒಂದು ಆಜ್ಞೆಯನ್ನ ಮಾಡಿದ್ರು. ಅಂದ್ರೆ ನನ್ನ ಶೂ ಕಳೆದೋಗಿದೆ, ಎಲ್ಲ ಕಾಣ್ತಾ ಇಲ್ಲ ಅಂತ ಹೇಳಿದ ತಕ್ಷಣ ಕಾರ್ನಲ್ಲಿದ್ದ ಬೇರೊಂದು ಶೂ ಅನ್ನ ತಂದ್ಕೊಟ್ರು. ಆ ಒಂದು ಶೂ ಅನ್ನ ಧರಿಸಿ ಮೂವ್ ಆಗಿರುವಂತದ್ದು. ಸದ್ಯ ಈ ಒಂದು ಘಟನೆ ಎಲ್ಲ ಒಂದ್ ಕಡೆ ಆ ಡಿಕೆ ಶಿವಕುಮಾರ್ ಅವರೇ ಒಂದು ನಗುವನ್ನ ಬೀರಿ ಅಲ್ಲಿಂದ ತೆರಳಿದಂತ ಘಟನೆ ಕೂಡ ಸದ್ಯ ನಡೆದಿರುವಂತದ್ದು. ಮಧುಶ್ರೀ, ಧನ್ಯವಾದ ಶಾಂತಮೂರ್ತಿ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಶೂ ಕಳೆದು ಹೋಗಿತ್ತು. ಅಲ್ಲಿದ್ದವರು ಕೂಡ ಹುಡುಕಾಟ ನಡೆಸಿದ್ರು. ಎಲ್ಲಾದ್ರೂ ಮರೆತು ಬೇರೆ ಕಡೆ ಬಿಟ್ಟು ಬಂದಿದ್ದಾರ ಅಂತ ಹೇಳಿ ಎಲ್ಲೇ ಹುಡುಕಿದ್ರು ಕೂಡ ಶಿವಕುಮಾರ್ ಅವರಿಗೆ ಶೂ ಸಿಗೋದೇ ಇಲ್ಲ. ಅದಾದ್ಮೇಲೆ ಕಾರ್ನಲ್ಲಿದ್ದಂತಹ ಬೇರೆ ಶೂವನ್ನ ಧರಿಸಿ ಡಿಕೆ ಶಿವಕುಮಾರ್ ಅವರು ಅಲ್ಲಿಂದ ತೆರಳಿದ್ದಾರೆ. ಆ ದೃಶ್ಯಾವಳಿಯನ್ನ ಕೂಡ ಗಮನಿಸ್ತಾ ಇದ್ದೀರಿ. ಯಾರಾದ್ರೂ ಕದ್ಕೊಂಡು ಹೋದ್ರ ಅಥವಾ ಹಾಕೊಂಡು ಹೋಗಿ ಬರೋ ರೀತಿಯಲ್ಲಿ ಏನಾದ್ರೂ ಹೋದ್ರ? ಸದ್ಯಕ್ಕೆ ಇದೆಲ್ಲವೂ ಕೂಡ ಪ್ರಶ್ನೆ. ಆದ್ರೆ ಕೆಲಸದ ನಿಮಿತ್ತ ಡಿಕೆ ಶಿವಕುಮಾರ್ ಅವರು ಬಂದಿದ್ರು. ಕಾಮಗಾರಿಯ ಪೂಜೆ ನಡೀತಾ ಇತ್ತು. ನೆಕ್ಸ್ಟ್ ಸದನ ಇದೆ, ಹಾಗಾಗಿ ಹೋಗಬೇಕು. ಬೇರೆ ಕಾರ್ಯಕ್ರಮಗಳು ಪೂರ್ವ ನಿಯೋಜಿತವಾಗಿರುತ್ತವೆ, ಅವುಗಳನ್ನ ಅಟೆಂಡ್ ಮಾಡಬೇಕು. ಹಾಗಾಗಿ ತಡ ಮಾಡದೆ ಒಂದು ಸ್ವಲ್ಪ ಹುಡುಕಾಡಿ ಬೇರೆ ಶೂವನ್ನ ಹಾಕೊಂಡು ಅಲ್ಲಿಂದ ತಮ್ಮ ಕಾರ್ನಲ್ಲಿ ಡಿಕೆ ಶಿವಕುಮಾರ್ ಅವರು ತೆರಳಿದ್ರು. ಗಾಡಿ